ಈಗ ಸುಧಾಕರ್ ಅವರ ಅಕ್ರಮ ಆಸ್ತಿ ಬಗ್ಗೆ ತಾವು ಮಾತಾಡಿದ್ರಿ. ಅವರು ಚುನಾವಣೆ ಸಂದರ್ಭದಲ್ಲಿ ಅವರ ಏನು ಅಫಿಡವಿಟ್ ಅದನ್ನ ಈ ಒಂದು ಚಾಲೆಂಜ್ ಮಾಡಿ ಕೋರ್ಟ್ಗೆ ಹೋಗ್ತೀರಾ ಅವ್ರು ಅಕ್ರಮ ಮಾಡಿದ್ರೆ? ಸರ್ ಅದು ನೋಡಿ, ನಿಮ್ಗೆ ಒಂದು ಹೇಳ್ಬಿಡ್ತೀನಿ. ಸುಧಾಕರ್ ಅವರು ಇಂಡೋಮೌಂಟ್ ಅಂತ ಕೆಲವು ಕಂಪ್ನಿಗಳು ಕಟ್ತಾರೆ. ಇವತ್ತು ಲಾಸ್ಟ್ 3 ಇಯರ್ಸಲ್ಲಿ ನಾನು ಅವ್ರ ತಂದೆಯವ್ರ ಬಗ್ಗೆ ಅಪಾರವಾದ ಗೌರವ ಇದೆ, ಅವ್ರ ಕುಟುಂಬದ ಹೆಸರು ತಗೋಬಾರ್ದು, ಬಟ್ ರೆಫರೆನ್ಸ್ಗೆ ಹೇಳ್ತಾ ಇದ್ದೀನಿ. ಅವ್ರ ತಂದೆ ಹೆಸರಲ್ಲಿ ಬಾಮೈದ ಹೆಸರಲ್ಲಿ 100 ಎಕರೆ ರಿಜಿಸ್ಟರ್ ಆಗಿದೆ. ತಂದೆ ಹೆಸರಲ್ಲಿ ಬಾಮೈದ ಹೆಸರಲ್ಲಿ 100 ಎಕರೆ ಚಿಕ್ಕಬಳ್ಳಾಪುರದಲ್ಲೇ. ನಾನು ಪರ್ಸ್ನಲ್ ಟಾರ್ಗೆಟ್ಗೆ ಹೋಗಬಾರ್ದು ರಾಜಕೀಯದಲ್ಲಿ ಅನ್ನೋ ಕಾರಣಕ್ಕೆ ಅದನ್ನು ಟಚ್ ಮಾಡಿಲ್ಲ. ಅವ್ರ ತಂದೆ ಅವ್ರ ಬಾಮೈದ ಹೆಸರಲ್ಲಿ 106 ಕೋಟಿ ಮಾಡಿದ್ದಾರೆ, ಕಂಪ್ನಿಗಳು ಫ್ಲೋಟ್ ಮಾಡಿದ್ದಾರೆ. ಅವ್ರಿಗೆ ನಾನು 5 ವರ್ಷದಿಂದನೂ ಹೇಳಿದ್ದೆ, ಅವ್ರು ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್ ಫೆರಾ ರೆಗ್ಯುಲೇಷನ್ ಆ್ಯಕ್ಟ್ನ ವೈಲೇಟ್ ಮಾಡಿದ್ರು ಅಂತ. ಶ್ರೀಲಂಕಾದಲ್ಲಿ ಅವ್ರದ್ದು ಪ್ರಾಪರ್ಟೀಸ್ ಇದೆ. ಅವರು ಗೌರವಾನ್ವಿತ ಎಸ್ ಎಂ ಕೃಷ್ಣ ಸಾಹೇಬ್ರ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ದಾಗ ಇವರು ಶ್ರೀಲಂಕಾಗೆ ಪ್ರತಿನಿಧಿ ಆಗಿರ್ತಾರೆ. ನಾನು 5 ಇಯರ್ಸ್ ಬ್ಯಾಕೆ ಇದನ್ನು ಹೇಳಿದ್ದೆ. ಸದಾಶಿವನಗರ ನಗರದಲ್ಲಿ ಅಷ್ಟು ದೊಡ್ಡ ಮನೆ ಇದೆ. ನಾನು ಏನೂ ಕೇಳ್ತಾ ಇಲ್ಲ, ಪ್ಲೀಸ್ ಟೆಲ್ ದ ಸೋರ್ಸ್. ನಾನು ಪಬ್ಲಿಕ್ ಲೈಫಲ್ಲಿ ಇದ್ದೀರಾ, ನೀವು ಕಾಮನ್ ಮ್ಯಾನ್ ಆಗಿದ್ದರೆ ನಾನು ಕೇಳ್ತಿರ್ಲಿಲ್ಲ. ನೀವು ಒಂದು MP ಆಗಕ್ಕೆ ಹೊರಟಿದ್ದೀರಾ, MLA ಆಗಿದ್ರಿ, ಮಿನಿಸ್ಟರ್ ಆಗಿದ್ದೀರಾ. ಟೆಲ್ ದ ಸೋರ್ಸ್ ಹೇಳ್ಬಿಡಿ, ಮೀಡಿಯಾ ಮುಂದೆ ಹೇಳಿ. ನಾನು ಯಾರಿಗೂ ಹೇಳಲ್ಲ ಹಂಗು ಹಿಂಗು ಅಂದರೆ. ನಾನು ಹೇಳೋದು ಅದು ಅವ್ರದ್ದು ಇದೆ ಸರ್. ಈಗ ಸರ್ ತನಿಖೆಯಲ್ಲೇ ನೋಡಿ, ನಮ್ಮ ಗೌರ್ಮೆಂಟ್ ರಿಪೋರ್ಟಲ್ಲಿ ಕೋವಿಡಲ್ಲಿ ಯೂಜ್ ಇರ್ರೆಗ್ಯುಲಾರಿಟೀಸ್ ನಡೆದಿದೆ ಅಂತ ನಮ್ಗೆ ಅಧಿಕೃತ ದಾಖಲೆಗಳಲ್ಲಿದೆ. ಈಗ ನಮ್ಮದು ಜಸ್ಟಿಸ್ ಕುನ್ಹಾ ಅವರು ಮತ್ತು ರೀಸೆಂಟಾಗಿ ನಾಗಮೋಹನ್ ದಾಸ್ ಕಮಿಟಿ ಹಾಕಿದ್ದಾರೆ. ಆದಷ್ಟು ಬೇಗ ಅದು ಬಂದ ಮೇಲೆ ಕ್ರಮ ತಗೊತಾರೆ ಅಂತ ನನಗೆ ಭರವಸೆ ಇದೆ ಸರ್. ವಿಚಿತ್ರ ಅಂದ್ರೆ ಹಾಂ, ಅವರು 3 ಬಾರಿ ನಿಮ್ಮ ಪಕ್ಷದ ಶಾಸಕರಾಗಿ ಆಯ್ಕೆ ಆಗಿದ್ರು. ಆ ಸಂದರ್ಭದಲ್ಲಿ ಅದನ್ನು ಸಹ ನೀವು ಸೇರಿಸಿ ತನಿಖೆ ಮಾಡಿ ಅಂತ ಹೇಳ್ತೀರಾ, ಅಥವಾ ಒಂದ್ ವೇಳೆ ಅವರು ನಿಮ್ಮ ಪಕ್ಷದ ಶಾಸಕರಾಗಿದ್ದ ಸಂದರ್ಭದಲ್ಲಿ ಮಾಡಂತ ಅಕ್ರಮ ಮಾಡಿದ್ರೆ ನಿಮ್ಮ ಪಕ್ಷದ ಸರ್ಕಾರಕ್ಕೂ ಅದು ಸರ್ ಇಲ್ಲ ನೋಡಿ, ಅವರು 2013 to 18 ಒಂದು ಸಲ ಕಂಟೆಸ್ಟ್ ಮಾಡಿದ್ರು, ಕಾಂಗ್ರೆಸ್ ಸಿಂಬಲಲ್ಲಿ ಗೆದ್ದರು. 18 to 19 2ನೇ ಸಲ ಕಂಟೆಸ್ಟ್ ಮಾಡಿ ಗೆದ್ದರು, 2 ಸಲ ಕಾಂಗ್ರೆಸ್ ಸಿಂಬಲಲ್ಲಿ ಗೆದ್ದರು. 19 ಬೈ ಎಲೆಕ್ಷನಲ್ಲಿ ಅವರು BJPಯಿಂದ ಕಂಟೆಸ್ಟ್ ಮಾಡಿದ್ರು, ಆವಾಗ ಗೆದ್ದಿದ್ರು. ನಾವು ಅವರ ಭ್ರಷ್ಟಾಚಾರದ ಆರೋಪ ಎಲ್ಲ ಮಾಡ್ತಿರೋದು ಅವರು ಮೆಡಿಕಲ್ ಮಿನಿಸ್ಟರ್ ಆದಾಗ 3 ಇಯರ್ಸ್ ಸ್ಪ್ಯಾನ್ದು ಅಲ್ಲೂ ಮಾಡಲಿ ಸರ್. ನಾನು ಹೇಳೋದು, ಭ್ರಷ್ಟಾಚಾರ ಮಾಡಿದರೆ ನಮ್ಮ ಪಕ್ಷ ಭ್ರಷ್ಟಾಚಾರವನ್ನು ಸಹಿಸಲ್ಲ. ಅವರು ತಪ್ಪು ಮಾಡಿದರೆ ತಪ್ಪೆ, ಆ ತನಿಖೆಯಲ್ಲೆಲ್ಲ ಆಚೆ ಬರುತ್ತೆ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.